ಈ ದಿನ ಅತಿಥಿ ಉಪನ್ಯಾಸಕರಾಗಿ ಶ್ರೀ ಹೇಮಂತ್ ವಿವಾಹ ಸಂಘಟನೆಕಾರರು ಎಬಿಪಿ ಕಚೇರಿ ಕಂಪನಿ. ವಯಸ್ಸು ನಮ್ಮ ಕುಂದಿಸಲ್ಲ ಮತ್ತು ಭಾಳ ಜನ ಕುಂತವರು ಕೂಡ ವಯಸ್ಸಿನ ಪ್ರಭಾವದಿಂದ ಕುಂತಿದ್ದೀರಿ ಅಂತ ಭಾವಿಸುತ್ತೆ. ಈ ಮಾತನ್ನು ಯಾಕೆ ಕೇಳ್ತೀನಿ ಅಂತ ಹೇಳಿದರೆ, ಎಲ್ಲವನ್ನ ಸಮಾಧಾನದಿಂದ ಕೇಳುವ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದೀವಲ್ಲ, ಅದು ದೊಡ್ಡ ಸಾಧನೆ. ನಮಗೆ ಬೇಕಾದ ವಿಷಯ ಇರ್ಬೋದು, ಬೇಕಾಗದೆ ಇರೋದೇ ವಿಷಯ ಇದ್ರೂ ಕೂಡ ಕೇಳುವ ವ್ಯವಧಾನ ಇದೆಯಲ್ಲ, ಅದು ಭಾಳ ಮುಖ್ಯ. ನಾನು ಒಂದು ಸಂಸ್ಥೆ ಆ ಜಿಜಾಮಾತ ಎಂಟ ತಕ್ಷಣ ಆಕೆಯನ್ನು ಅಂಜಿಸುವುದಿಲ್ಲ. ನಮ್ಮ ತಾಯಿ ದಾಸಿಗೆ ಆ ದಾಸಿಗೆ ಪ್ರಶ್ನೆ ಹಾಕ್ತಾನೆ, ನೋಡಮ್ಮ, ನನ್ನ ಮಗ ಅಂತ ಇದ್ದಾನೆ, ನಾನು ಒಪ್ಕೊಂಡೆ, ನಿನಗೆ ಎದೆಹಾರ ಕುಡಿಸಿದ್ದು ಒಪ್ಪಿಟ್ಟೆ. ಆದರೆ ನೀನು ಎದೆಹಾರ ಕುಡಿಸುವಾಗ ಯಾವ ಭಾವನೆಯಿಂದ ನನ್ನ ಮಗನಿಗೆ ಎದೆಹಾರ ಕುಡಿಸಿದ್ದೀರಾ ಅಂತ ಜಿಜಾಮಾತ ದಾಸಿ ಕೇಳ. ಆಗ ಆ ತಾಯಿ ಹೇಳ್ತಾಳೆ, ಅಮ್ಮ, ನಾನು ನೀನು ಬೈದ್ರು ಅನ್ನೋದ್ರ ಭಯದಿಂದ ನನ್ನ ಮಗನಿಗೆ ನಾನು ಎದೆಹಾರನ್ನ ಕುಡಿಸಿದ್ದೀನಿ ಅಂತ ಹೇಳ್ತಾಳೆ. ಆಗ ಆ ತಾಯಿ ಜಿಜಾಮಾತ, ನೀವು ಯಾರಾದ್ರೂ ಇದ್ರು ತಾಯಿ ಇದ್ದರೆ ಹೋಗಿ ಬಿಟ್ಟು ಕುಡಿಸಿದಾಳೆ, ಮಗ ಅಳೋದನ್ನ ನಿಲ್ಲಿಸಿದಾಳೆ ಅಂತ ತಿಳ್ಕೊಂಡಿದ್ರು. ಆ ತಾಯಿ ಏನ್ ಮಾಡ್ತಾಳೆ ಅಂತಂದ್ರೆ, ಆ ಮಗನಿಗೆ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಬಂದ್ರ ಆ ದಾಸಿ ಕುಡಿಸಿ ಗುರುಗಳು ಬರ್ತಾ ಇರಂತೆ ಒಂದು ಹೆಜ್ಜೆ ಇದ್ದೇ ಸರ್ದು ಸೈಡಿಗೆ ಇರಬೇಕಾದ ಪ್ರಾರಂಭನೆ. ಇವತ್ತು ಗುರುವಿನ ಮುಂದೆನೆ ಕೈಯಲ್ಲಿ ಒಂದು ಸಿಗರೇಟ್ ಅನ್ನ ಹಿಡಿದು ಚಾ ಕುಡಿತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಬಂದಿದೆ ಅಂತಂದ್ರೆ ಗುರುವಿಗೆ ಕೊಡ್ತಕ್ಕಂಥ ಮಹತ್ವವನ್ನು ನಾವು ತಿಳ್ಕೋಬೇಕಾಗ್ತದೆ. ಯಾಕೆ ಇದು ಹೇಳ್ತಾ ಇದ್ದಾರೆ? ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಆ ರೀತಿ ಆಗ್ತದೆ. ಇವತ್ತು ಗುರುಕುಲ ಅಂತಕ್ಕಂಥದ್ದು ಹೇಗಿತ್ತಪ್ಪ ಅಂತಂದ್ರೆ, ತಪ್ಪು ಮಾಡಿಬಿಟ್ರೆ ಅವರಿಗೆ ಪದ್ಧತಿ ನಮ್ಮಲ್ಲಿ ಇತ್ತು. ಆದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಯಾರು ಗುರುಗಳು ಶಾಲೆಯಲ್ಲಿ ಹೊಡೆದಿರಪ್ಪ ಅಂದ್ರೆ ಮುಂದಿನ 4 ಜನ ಮನೆಯವರಿಗೆ ಯಾಕೆ ನಮ್ಮ ಹೊಡೆದಿದ್ರೆ ಅಂತ ಕೇಳುವಂತ ಪರಿಸ್ಥಿತಿ ನಾವು ಬಂದ್ಬಿಟ್ಟಿದ್ದೀವಿ. ಆದ್ರೆ ಈ ಅತ್ಯಾಚಾರಗಳು, ಈ ಲೈಂಗಿಕ ದೌರ್ಜನ್ಯಗಳು ಯಾಕೆ ಆಗ್ತಾ ಇದೆ? ನಮ್ಮನೆ ನಿಂತಾಗ ನಮ್ಮ ಹೆಣ್ಮಕ್ಳಿಗೆ ಸಂಸ್ಕಾರದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ನಮ್ಮ ಹೆಣ್ಣು ಇವತ್ತಿನ ದಿವಸ ಸ್ಪಂದನ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ಮಹದೇವಪ್ಪ ರಾಮಪುರ ಬಡಾವಣೆ ದಾರಿಪುರವನ್ನು ಈ ಒಂದು ಬಡಾವಣೆಯಲ್ಲಿ ಸುಮಾರು ವರ್ಷಗಳಿಂದ ಎಳೆದುಕೊಂಡು ಬರ್ತಾ ಇದೆ. ನಾವು ಕೂಡ 3-4 ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ಬರ್ತಾನೆ ಇದ್ದೀವಿ. ಬಾಬುರಾವ್ ಅಪ್ಪಾಜಿಯವರು ನೀವು ಒಂದು ದಿವಸ ಬರಬೇಕು ಅಂದಾಗ, ಆಯ್ತು ಅಪ್ಪ ದೇವು ನಿನ್ನೆ